ಸೊ ಹೆಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ ಆಗಿ ಬಂದಿದ್ದೇನೆ. ಇವತ್ತು ನಾವು ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್ನ ನ್ಯೂಕ್ಲಿಯಸ್ನ ಬಗ್ಗೆ ಸ್ಟಡಿ ಮಾಡೋಣ, ಓಕೆನಾ. ಸೊ ನಮ್ಮ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಅಂತ ಟಾಪಿಕ್ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅವೆಲ್ಲ ನಿಮಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಅಂತ ನಾವು ಅಪ್ಲೋಡ್ ಮಾಡುವಂಥದ್ದು. ಸೊ ಆ ವಿಡಿಯೋಸ್ಗಳು ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ ಅಥವಾ ನೋಟ್ಸ್ಗಳು ನಿಮಗೆ ಬೇಕಿದೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ. ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ ಅಥವಾ ನೋಟ್ಸ್ ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು, ಓಕೆನಾ. ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಅಬೌಟ್ ನ್ಯೂಕ್ಲಿಯಸ್. ಓಕೆ, ಸೊ ಇವತ್ತು ನಾವು ನ್ಯೂಕ್ಲಿಯಸ್ ನ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಿರುವಂತದ್ದು. ಓಕೆ, ಸೊ ನ್ಯೂಕ್ಲಿಯಸ್ ಅನ್ನುವಂಥದ್ದು ಒಂದು ಸೆಲ್ಲಿನ ಕಂಟ್ರೋಲ್ ಸೆಂಟರ್ ಅಂತ ನಾವು ಕರಿಬಹುದು ಅಲ್ವಾ. ಸೆಲ್ಯುಲರ್ ಆಕ್ಟಿವಿಟೀಸ್ ಗಳನ್ನ ಡೈರೆಕ್ಟ್ ಮಾಡುವಂತ ಸೆಂಟರ್ ಕಂಟ್ರೋಲ್ ಸೆಂಟರ್ ಆಗಿದ್ದು, ಹಾಗಾಗಿ ನಾವು ಅದನ್ನ ಬ್ರೈನ್ ಆಫ್ ದ ಸೆಲ್ ನ ರೀತಿಯಲ್ಲೂ ಸಹ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬಹುದು, ಓಕೆನಾ. ಸೊ ಈ ನ್ಯೂಕ್ಲಿಯಸ್ ಅನ್ನ ಡಿಸ್ಕವರ್ ಮಾಡಿದಂಥದ್ದು ರಾಬರ್ಟ್ ಬ್ರೌನ್ ಇನ್ ಅರ್ಲಿ 1831 ಅಲ್ಲಿ. ಓಕೆ, ಸೊ ಇನ್ನು ನ್ಯೂಕ್ಲಿಯಸ್ ನ ಒಳಗಡೆ ಇರುವಂತ ಮೆಟೀರಿಯಲ್ಸ್ ಅಲ್ಲಿ ಬೇಸಿಕ್ ಸ್ಟೇನ್ ಅಲ್ಲಿ ಡೈ ಮಾಡಿದಾಗ ನಮಗೆ ಕ್ರೊಮ್ಯಾಟಿನ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನ ಕ್ರೊಮ್ಯಾಟಿನ್ ಅಂತ ನೇಮ್ ಮಾಡಿದ್ದು ಫ್ಲೆಮಿಂಗ್, ಓಕೆನಾ. ಸೊ ಮೆಟೀರಿಯಲ್ ಇನ್ಸೈಡ್ ದ ನ್ಯೂಕ್ಲಿಯಸ್ ವಾಸ್ ಸ್ಟೇನ್ಡ್ ಬೈ ಬೇಸಿಕ್ ಡೈಸ್ ಅಂಡ್ ಅಲ್ಲಿ ನಮಗೆ ಕಂಡಂತ ಮೆಟೀರಿಯಲ್ಸ್ ಗಳನ್ನ ನಾವು ಕ್ರೊಮ್ಯಾಟಿನ್ ಅಂತ ನೇಮ್ ಮಾಡ್ತಾರೆ ಬೈ ಫ್ಲೆಮಿಂಗ್, ಓಕೆನಾ. ಸೊ ಬೇಸಿಕ್ ಡೈಸ್ ಗಳು ಅಂತ ನಾವು ಹೇಳಿದಾಗ ಬೇಸಿಕ್ ಡೈಸ್ಗಳಿದೆಯಲ್ಲ, ಸೊ ಇದಕ್ಕೆ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ ಬೇಸಿಕಲಿ. ಓಕೆ, ಸೊ ಮತ್ತೆ ನಮ್ಮ ಕ್ರೊಮ್ಯಾಟಿನ್ ನ ಕೇಸಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ನ್ಯೂಕ್ಲಿಕ್ ಆಸಿಡ್ಸ್ ಲೈಕ್ RNA ಅಂಡ್ DNA ಗಳು ಪ್ರೆಸೆಂಟ್ ಆಗಿರುತ್ತಲ್ವಾ. ಸೊ ನ್ಯೂಕ್ಲಿಕ್ ಆಸಿಡ್ಸ್ಗಳಲ್ಲಿ ಹೆಸರಲ್ಲೇ ಆಸಿಡ್ ಇದೆ, ಸೊ ದೇ ವಿಲ್ ಹ್ಯಾವ್ ಅ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಇದರ ನಡುವೆ ಒಂದು ಅಫಿನಿಟಿ ಅನ್ನೋದು ಫಾರ್ಮೇಷನ್ಸ್ ಆಗುತ್ತೆ, ಓಕೆನಾ. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಲೈಕ್ DNAs ಅಂಡ್ RNAs ಗಳು ಕ್ರೊಮ್ಯಾಟಿನ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇದಕ್ಕೊಂದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇದು ಬೇಸಿಕ್ ಡೈಸ್ ದಟ್ ಈಸ್ ಪಾಸಿಟಿವ್ ಚಾರ್ಜ್ ಇರುವಂತ ಡೈನ ಜೊತೆಗೆ ಒಂದು ಅಫಿನಿಟಿಯನ್ನು ತೋರಿಸುತ್ತೆ. ಸೊ ಹಾಗಾಗಿ ಸ್ಟೈನ್ಡ್ ಆಗುತ್ತೆ. ಇಂಥ ಮೆಟೀರಿಯಲ್ ನ ಕ್ರೊಮ್ಯಾಟಿನ್ ಅಂತ ಹೇಳ್ಕೊಂಡು ಫ್ಲೆಮಿಂಗ್ ನೇಮ್ ಮಾಡಿದ್ರು, ಓಕೆನಾ. ಸೊ ನಮ್ಮ ನ್ಯೂಕ್ಲಿಯಸ್ ಡಬಲ್ ಮೆಂಬ್ರೈನ್ಡ್ ಆಗಿರುತ್ತೆ, ಓಕೆನಾ. ಸೊ ನ್ಯೂಕ್ಲಿಯಸ್ ಅಲ್ಲಿ ಡಬಲ್ ಮೆಂಬ್ರೈನ್ ಇರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೈನ್ ಅನ್ನುವಂಥದ್ದು. ಈ ಡಬಲ್ ಮೆಂಬ್ರೈನ್ಗಳು ಬೇಸಿಕಲಿ ಪ್ಯಾರಲಲ್ ಆಗಿ ಅರೇಂಜ್ ಆಗಿರುತ್ತೆ, ಓಕೆನಾ. ಪ್ಯಾರಲಲ್ ಆಗಿ ಅರೇಂಜ್ ಆಗಿರೋದ್ರಿಂದ ಮಧ್ಯದಲ್ಲಿ ನಮಗೆ ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅನ್ನ ನಾವು ನೋಡಬಹುದು, ಓಕೆ. ಸೊ ಒಂದು ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅನ್ನ ನಾವು ನೋಡಬಹುದು, ಓಕೆ. ಸೊ ಈ ಸ್ಪೇಸ್ ಅನ್ನ ನಾವು ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರೆಯುವಂಥದ್ದು, ಓಕೆ. ಸೊ ಇದು ಅರೌಂಡ್ 10 to 50 ನ್ಯಾನೋಮೀಟರ್ನಷ್ಟಿರುತ್ತೆ ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅನ್ನುವಂಥದ್ದು, ಓಕೆ. ಸೊ ಎರಡು ಮೆಂಬ್ರೇನ್ಸ್ಗಳು ನ್ಯೂಕ್ಲಿಯರ್ ಎನ್ವಲಪ್ನ ಎರಡು ಮೆಂಬ್ರೇನ್ಸ್ಗಳು ಬೇಸಿಕಲಿ ಪ್ಯಾರಲಲಿ ಅರೇಂಜ್ ಆಗಿದೆ, ಔಟರ್ ಮತ್ತು ಇನ್ನರ್ ಆಗಿ. ಅದರ ನಡುವೆ ಒಂದು ಸ್ಪೇಸ್ ಇದೆ, ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಹೇಳ್ಕೊಂಡು, ಓಕೆನಾ. ಸೊ ಇದರಲ್ಲಿ ಔಟರ್ ಮೆಂಬ್ರೇನ್ ಅನ್ನುವಂಥದ್ದು ನಮ್ಮ ಔಟರ್ ಸೈಡ್ ಅಲ್ಲಿ ಇರುವಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಜೊತೆಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಓಕೆನಾ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೊತೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಓಕೆ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಅಲ್ಲಿ ಲೆಟ್ಸ್ ಸೇ ನಮಗೆ ರೈಬೋಸೋಮ್ಸ್ಗಳು ಪ್ರೆಸೆಂಟ್ ಆಗಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ನಾವು ಅದನ್ನ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ RER ಅಂತ ಕರಿತೀವಿ. ರೈಬೋಸೋಮ್ಸ್ಗಳು ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ ಅಲ್ವಾ. ಸೊ ನೆಕ್ಸ್ಟ್ ನಮಗೆ ಇನ್ನು ನ್ಯೂಕ್ಲಿಯರ್ ಮೇಟ್ರಿಕ್ಸ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಅಥವಾ ನ್ಯೂಕ್ಲಿಯರ್ ಮೇಟ್ರಿಕ್ಸ್ ಅಲ್ಲಿ ನಮ್ಗೆ ಏನೇನು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಕ್ರೊಮ್ಯಾಟಿನ್ ಅನ್ನ ನಾವು ನೋಡಬಹುದು, ಓಕೆ. ಕ್ರೊಮ್ಯಾಟಿನ್ ಇದೆಯಲ್ಲ ಒಳಗಡೆ ನಮಗೆ ಕ್ರೊಮ್ಯಾಟಿನ್ ನ್ಯೂಕ್ಲಿಯೋ ಪ್ರೋಟೀನ್ ಫೈಬರ್ಸ್ಗಳ ರೀತಿಯಲ್ಲಿ ಕ್ರೊಮ್ಯಾಟಿನ್ಸ್ಗಳೆಲ್ಲ ಪ್ರೆಸೆಂಟ್ ಆಗಿದೆಯಲ್ವಾ. ಇದ್ರ ಜೊತೆಗೇನೆ 1 or more ಸ್ಪೆರಿಕಲ್ ಬಾಡೀಸ್ಗಳು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಲೈಕ್ ನ್ಯೂಕ್ಲಿಯೋಲಸ್ ಬೇಸಿಕಲಿ, ಓಕೆ. ಸೊ ನ್ಯೂಕ್ಲಿಯೋಲಸ್ ಅನ್ನು ಸಹ ನಾವು ನೋಡಬಹುದು ನ್ಯೂಕ್ಲಿಯರ್ ಮ್ಯಾಟ್ರಿಕ್ಸ್ ಅಲ್ಲಿ. ನ್ಯೂಕ್ಲಿಯೋಲಸ್ ಅನ್ನ ನಾವು ನೋಡಬಹುದು, ಓಕೆನಾ. ಸೊ ನ್ಯೂಕ್ಲಿಯೋಲಸ್ ಮತ್ತೆ ಕ್ರೊಮ್ಯಾಟಿನ್ಸ್ಗಳು ನಮಗೆ ನ್ಯೂಕ್ಲಿಯರ್ ಮ್ಯಾಟ್ರಿಕ್ಸ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಓಕೆನಾ. ಸೊ ನಮ್ಮ ಈ ಎರಡು ಮೆಂಬ್ರೇನ್ಗಳು ಏನಿದೆಯಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನ್ಗಳು ಏನಿದೆಯಲ್ಲ, ಸೊ ಅದು ಸೆಕ್ಷನ್ಸ್ಗಳಲ್ಲಿ ಫ್ಯೂಷನ್ ಆಗಿರೋದ್ರಿಂದ ಅಲ್ಲಿ ನಮಗೆ ನ್ಯೂಕ್ಲಿಯರ್ ಪೋರ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಓಕೆ. ಸೊ ಈ ನಮ್ಮ ನ್ಯೂಕ್ಲಿಯರ್ ಮೆಂಬ್ರೇನ್ಗಳು ಏನಿದೆ ಸರ್ಟನ್ ಸೆಕ್ಷನ್ಸ್ಗಳಲ್ಲಿ ಫ್ಯೂಷನ್ಸ್ ಆಗಿರೋದ್ರಿಂದ ಫ್ಯೂಷನ್ಸ್ ಆಗಿ, ಸೊ ಅದೇ ರೀತಿ ಇಲ್ಲೂ ಸಹ ಫ್ಯೂಷನ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಫ್ಯೂಷನ್ ಆಗಿ ನಮ್ಗೆ ಇಲ್ಲಿ ಗ್ಯಾಪ್ಗಳು ಬಂದಿದೆ ಬೇಸಿಕಲಿ. ಈ ಗ್ಯಾಪ್ಗಳನ್ನೇ ನಾವು ನ್ಯೂಕ್ಲಿಯರ್ ಪೋರ್ ಅಂತ ಕರೆಯುವಂಥದ್ದು,
ಓಕೆನಾ. ಸೊ ಈ ನ್ಯೂಕ್ಲಿಯರ್ ಪೋರ್ ಇರೋದ್ರಿಂದ ಬೇಸಿಕಲಿ ನ್ಯೂಕ್ಲಿಯಸ್ನ ಒಳಗಡೆಯಿಂದ ಹೊರಗಡೆಗೆ ಮೆಟೀರಿಯಲ್ಸ್ ಲೈಕ್ ಲೆಟ್ಸ್ ಎ ಸೊ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ಗಳು ನಡಿಬೋದು. ಮೆಟೀರಿಯಲ್ಸ್ ಲೈಕ್ ಲೆಟ್ಸ್ ಎ RNA ಆ್ಯಂಡ್ ಪ್ರೋಟೀನ್ ಅಂತಹ ಮೆಟೀರಿಯಲ್ಸ್ಗಳು ಎರಡೂ ಸೈಡಿಂದ ಟ್ರಾನ್ಸ್ಪೋರ್ಟನ್ನು ನಡೆಯುತ್ತೆ. ಓಕೆ, RNA ಮತ್ತು ಪ್ರೋಟೀನ್ ಅಂತ ಮೆಟೀರಿಯಲ್ಸ್ಗಳು ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ನ್ಯೂಕ್ಲಿಯರ್ ಪೋರ್ಗಳು ಹೆಲ್ಪ್ ಆಗುತ್ತೆ. ಓಕೆ, ಸರಿ. ಸೊ ಹಾಗಿದ್ರೆ ನಾವು ಒಂದೊಂದು ಪಾಯಿಂಟ್ಸ್ಗಳನ್ನ ಒಂದೊಂದು ನಾವು ಕಾನ್ಸೆಪ್ಟ್ಸ್ಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ನಾವು ಕಲಿತಾ ಹೋಗೋಣ. ಓಕೆ, ಸೊ ನಾವು ಫಸ್ಟು ಕ್ರೊಮ್ಯಾಟಿನಿಂದ ಸ್ಟಾರ್ಟ್ ಮಾಡೋಣ. ಕ್ರೊಮ್ಯಾಟಿನ್ ಅನ್ನುವಂಥದ್ದು ಬೇಸಿಕಲಿ ನ್ಯೂಕ್ಲಿಯೋ ಪ್ರೋಟೀನ್ ಫೈಬರ್ಸ್ಗಳು ಅಂತ ನಾವು ಕರಿಬೋದು. ನ್ಯೂಕ್ಲಿಯೋ ಪ್ರೋಟೀನ್ ಫೈಬರ್ಸ್ಗಳು ಅಂತ ಹೇಳಿದ್ರೆ ನಮಗೆ ನ್ಯೂಕ್ಲಿಕ್ ಆ್ಯಸಿಡ್ ಜೊತೆಗೆ ಪ್ರೋಟೀನ್ಗಳು ಕಾಂಜುಗೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಲೈಕ್ RNAs ಆರ್ DNAsಗಳು ಪ್ರೋಟೀನ್ಸ್ಗಳ ಜೊತೆ ಕಾಂಜುಗೇಟ್ ಆಗಿರುತ್ತೆ. ಅಂಥ ಫೈಬರ್ಸ್ಗಳನ್ನ ನಾವು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿನ್ ಅನ್ನುವಂಥದ್ದು ಈ ರೀತಿ ಫೈಬರ್ ಸ್ಟೇಜಲ್ಲಿ ಕ್ರೊಮ್ಯಾಟಿನ್ ಫೈಬರ್ಸ್ನ ರೀತಿಯಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗುವಂಥದ್ದು ಇಂಟರ್ಫೇಸ್ ಆಫ್ ದ ನ್ಯೂಕ್ಲಿಯಸ್ ಅಲ್ಲಿ. ಓಕೆನಾ. ಸೊ ಸೆಲ್ನ ಫೇಸಸ್ಗಳಲ್ಲಿ ಇಂಟರ್ಫೇಸ್ ಅನ್ನೋ ಒಂದು ಫೇಸ್ ಬರುತ್ತೆ. ಇಂಟರ್ಫೇಸ್ ಅನ್ನು ಬರೋದಂಥದ್ದು ಬೇಸಿಕಲಿ ಸೊ ಇಂಟರ್ಫೇಸ್ ಬರಬೇಕು ಅಂತ ಹೇಳಿದ್ರೆ ಲೆಟ್ಸ್ ಎ ಸ್ವಲ್ಪ ಈ ಕಡೆ ಬರೆಯೋಣ. ನಾನ್ ಸೆಲ್ ಡಿವೈಡಿಂಗ್ ಸ್ಟೇಜಲ್ಲಿ. ಓಕೆನಾ. ಸೊ ನಾನ್ ಸೆಲ್ ಡಿವಿಷನ್ ಸ್ಟೇಜಲ್ಲಿ ಓಕೆನಾ, ಅದನ್ನೇ ನಾವು ಇಂಟರ್ಫೇಸ್ ಅಂತ ಕರೆಯುವಂಥದ್ದು. ಸೆಲ್ ಡಿವಿಷನ್ ನಡೀದೇ ಇರುವಂಥ ಟೈಮನ್ನ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಇಂಟರ್ಫೇಸ್ನ ಟೈಮಲ್ಲಿ ನಮಗೆ ಕ್ರೊಮ್ಯಾಟಿನನ್ನು ಆ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಬಟ್ ಸೆಲ್ ಡಿವಿಷನ್ ನಡೆಯುವಂಥ ಟೈಮಲ್ಲಿ, ನ್ಯೂಕ್ಲಿಯರ್ ಡಿವಿಷನ್ ನಡೆಯುವಂಥ ಟೈಮಲ್ಲಿ ಕ್ರೊಮ್ಯಾಟಿನ್ ಕಂಡೆನ್ಸ್ ಆಗಿ ಕ್ರೋಮೋಸೋಮ್ಸ್ಗಳಾಗುತ್ತೆ. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಾವು ನ್ಯೂಕ್ಲಿಯೋಲೈ ಅಂತ ಹೇಳಿದ್ರೆ ನ್ಯೂಕ್ಲಿಯೋಲಸ್ನ ಪ್ಲೂರಲ್ ಫಾರ್ಮನ್ನು ನಾವು ನ್ಯೂಕ್ಲಿಯೋಲೈ ಅಂತ ಕರಿತೀವಿ. ನ್ಯೂಕ್ಲಿಯೋಲೈ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಮೇಟ್ರಿಕ್ಸಲ್ಲಿ ಇರುವಂತಹ ಒನ್ ಆರ್ ಮೋರ್ ಸ್ಪೆರಿಕಲ್ ಬಾಡೀಸ್ಗಳು. ಬೇಸಿಕಲಿ ಇದು RRNA ಅದಾയത് ರೈಬೋಸೋಮಲ್ RNA ಸಿಂಥಸಿಸಲ್ಲಿ ಇದರ ಕೆಲಸ ಬರುತ್ತೆ. RRNA ಕೇಸಲ್ಲಿ ಸಿಂಥಸಿಸ್ನಲ್ಲಿ ಇದರ ಒಂದು ಆಕ್ಟಿವ್ ಸೈಟ್ ಆಗಿ ಇದು ಕೆಲಸ ಮಾಡುತ್ತೆ. ಓಕೆ, ದೆನ್ ನ್ಯೂಕ್ಲಿಯರ್ ಆನ್ವಲೋಪ್ ಅನ್ನುವಂಥದ್ದು 2 ಪ್ಯಾರಲಲ್ ಮೆಂಬ್ರೇನ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. 2 ಪ್ಯಾರಲಲಿ ಅರೇಂಜ್ ಅಂತ ಮೆಂಬ್ರೇನ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಮಧ್ಯದಲ್ಲಿ ನಾವು ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಇರುತ್ತೆ ಅಂತ ಹೇಳಿದೀವಿ ಅಲ್ವಾ. ಸೊ ಮಧ್ಯದಲ್ಲಿ ನಮಗೆ ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಇರುತ್ತೆ. ಸಮ್ವೇರ್ ಬಿಟ್ವೀನ್ 10 to 50 ನ್ಯಾನೋಮೀಟರ್ ಅಷ್ಟಿರುವಂಥ ಸ್ಪೇಸ್ಗಳು ನಮಗೆ ಸಿಗುತ್ತೆ. ಓಕೆ, ದೆನ್ ಈ ನ್ಯೂಕ್ಲಿಯರ್ ಆನ್ವಲೋಪ್ ಅನ್ನುವಂಥದ್ದು ಇಟ್ ಫಾರ್ಮ್ಸ್ ಅ ಬ್ಯಾರಿಯರ್. ನ್ಯೂಕ್ಲಿಯಸ್ನ ಒಳಗಡೆ ಇರುವಂಥ ಮೆಟೀರಿಯಲ್ಸ್ ಮತ್ತು ನ್ಯೂಕ್ಲಿಯಸ್ನ ಹೊರಗಡೆ ಇರುವಂಥ ಮೆಟೀರಿಯಲ್ಸ್ ದಟ್ ಈಸ್ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ಸ್ ಆಫ್ ದ ಸೆಲ್ ಇದೆಯಲ್ಲ. ಸೊ ಈ ಸೈಟೋಪ್ಲಾಸ್ಮ್ ಮತ್ತು ನ್ಯೂಕ್ಲಿಯಸ್ನ ಒಳಗಡೆ ಇರುವಂಥ ಮೆಟೀರಿಯಲ್ಸ್ ನಡುವೆ ಒಂದು ಬ್ಯಾರಿಯರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಫಾರ್ಮ್ಸ್ ಅ ಬ್ಯಾರಿಯರ್ ಬಿಟ್ವೀನ್ ಮೆಟೀರಿಯಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ್ಯಾಟ್ ಆಫ್ ದ ಸೈಟೋಪ್ಲಾಸಮ್. ಓಕೆನಾ. ಸೊ ಮತ್ತೆ ನಾವು ಔಟರ್ ಮೆಂಬ್ರೇನ್ ಅನ್ನುವಂಥದ್ದು ಇಟ್ ರಿಮೈನ್ಸ್ ಕಂಟಿನ್ಯೂಸ್ ವಿತ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ನ ಔಟರ್ ಮೆಂಬ್ರೇನ್ ಅನ್ನುವಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೊತೆಗೆ ಕಂಟಿನ್ಯೂಸ್ ಆಗಿರುತ್ತೆ ಅಂತ ನಾವು ಹೇಳಿದ್ದೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಮೇಲೆ ರೈಬೋಸೋಮ್ಸ್ಗಳು ಬಂದು ಕುತ್ಕೊಳ್ಳುತ್ತೆ. ಬೇಸಿಕಲಿ ಈ ರೈಬೋಸೋಮ್ಸ್ಗಳನ್ನೇ ನಮ್ಮ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವು ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಪೋರ್ ಡ್ಯೂ ಟು ದ ಫ್ಯೂಷನ್ ಆಫ್ 2 ಮೆಂಬ್ರೇನ್ಸ್ ಅನ್ನುವಂಥದ್ದು. ಈ ಮೆಂಬ್ರೇನ್ಗಳು ಎರಡೂ ಸಹ ಫ್ಯೂಸ್ ಆಗ್ಬಿಟ್ಟು ಮಧ್ಯದಲ್ಲಿ ಪೋರ್ಸ್ಗಳು ಬರುತ್ತೆ. ಆ ಪೋರ್ಸ್ಗಳಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಎಲ್ಲ ನಡೀಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಪೋರ್ಸ್ ಅಲೋ ದ ಮೂವ್ಮೆಂಟ್ ಆಫ್ RNA ಅಂಡ್ ಪ್ರೋಟೀನ್ ಅಂತ ಮೆಟೀರಿಯಲ್ಸ್ಗಳು ಎರಡೂ ಡೈರೆಕ್ಷನ್ಸ್ಗಳಲ್ಲಿ ಅಂದರೆ ನ್ಯೂಕ್ಲಿಯಸ್ ಇಂದ ಹೊರಗಡೆ ನ್ಯೂಕ್ಲಿಯಸ್ನ ಒಳಗಡೆ ಎರಡೂ ಡೈರೆಕ್ಷನ್ಸ್ಗಳಲ್ಲಿ ಟ್ರಾವೆಲ್ ಆಗಲಿಕ್ಕೆ ಈ ನ್ಯೂಕ್ಲಿಯರ್ ಪೋರ್ಗಳು ಆ ಮೂವ್ಮೆಂಟ್ಸ್ಗಳನ್ನ ಅಲೋ ಮಾಡುತ್ತೆ. ಓಕೆ, ಸರಿ. ದೆನ್ ನಾರ್ಮಲಿ ದೇರ್ ಈಸ್ ಓನ್ಲಿ 1 ನ್ಯೂಕ್ಲಿಯಸ್ ಪರ್ ಸೆಲ್ ಇರುವಂಥದ್ದು. ಓಕೆ, ಬಟ್ ಅದಕ್ಕೆ ವೇರಿಯೇಷನ್ಸ್ಗಳನ್ನ ನಾವು ನೋಡ್ಬೋದು. ವೇರಿಯೇಷನ್ ನಂಬರ್ ಆಫ್ ನ್ಯೂಕ್ಲಿ ಆರ್ ಆಲ್ಸೋ ಅಬ್ಸರ್ವ್ಡ್. ಬಟ್ ಕೆಲವೊಂದು ಕೇಸಸಲ್ಲಿ ನಾವೇನು ನೋಡ್ಬೋದು, ನ್ಯೂಕ್ಲಿಯಸ್ ಅನ್ನೋಂಥದ್ದು ಆಬ್ಸೆಂಟ್ ಆಗಿರುತ್ತೆ ಅಥವಾ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ ಲ್ಯಾಕಿಂಗ್ ಆಗಿರುತ್ತೆ ಅಂತ ಕೇಸ್ಗಳು. ಸಮ್ ಮೆಚ್ಯೂರ್ ಸೆಲ್ಸ್ ಈವನ್ ಲ್ಯಾಕ್ ನ್ಯೂಕ್ಲಿಯಸ್. ಓಕೆ, ಸೊ ಆನಿಮಲ್ಸ್ನ ಕೇಸಲ್ಲಿ ನಾವು ಬರೋದಾದರೆ ಅನಿಮಲ್ಸ್ನ ಕೇಸಲ್ಲಿ ನಾವು RBCs ಅನ್ನು ನೋಡ್ಬೋದು. RBCs ಆಫ್ ಮೆನಿ ಮ್ಯಾಮಲ್ಸ್. ಓಕೆ, RBCs ಆಫ್ ಮೆನಿ ಮ್ಯಾಮಲ್ಸ್ಗಳ ಕೇಸಲ್ಲಿ ಮೆಚ್ಯೂರ್ ಸೆಲ್ಸ್ಗಳಲ್ಲಿ ನಮಗೆ ನ್ಯೂಕ್ಲಿಯಸ್ ಅನ್ನುವಂಥದ್ದು ಲ್ಯಾಕಿಂಗ್ ಆಗಿರುತ್ತೆ. ಓಕೆ, ಸೊ ಇನ್ನು ಪ್ಲಾಂಟ್ಸ್ನ ಕೇಸ್ ನಾವು ನೋಡೋದಾದರೆ ಪ್ಲಾಂಟ್ಸ್ನ ಕೇಸಲ್ಲಿ ನಮ್ಮ ಫ್ಲೋಯಮ್ ಟಿಶ್ಯೂಸ್ ಇದೆಯಲ್ಲ ಪ್ಲಾಂಟ್ಸಲ್ಲಿ, ಆ ಫ್ಲೋಯಮ್ ಬೇಸಿಕಲಿ ಫ್ಲೋಯಮ್ ಸೀವ್ ಟ್ಯೂಬ್ಸ್ ಏನಿದೆಯಲ್ಲ ಸೀವ್ ಟ್ಯೂಬ್ಸ್ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯಸ್ಸು ಲ್ಯಾಕಿಂಗ್ ಆಗಿರುತ್ತೆ. ಓಕೆ, ಆನಿಮಲ್ಸ್ನ ಕೇಸಲ್ಲಿ RBCs ಅದಾയത് ಎರಿಥ್ರೋಸೈಟ್ಸ್ ಆಫ್ ಮೆನಿ ಮ್ಯಾಮಲ್ಸ್ ಬೇಸಿಕಲಿ. ಸೊ ಅದರಲ್ಲಿ ಮೆಚ್ಯೂರ್ ಸೆಲ್ಸ್ಗಳಲ್ಲಿ ನ್ಯೂಕ್ಲಿಯಸ್ ಲ್ಯಾಕಿಂಗ್ ಆಗಿದ್ರೆ ಪ್ಲಾಂಟ್ಸ್ನ ಕೇಸಲ್ಲಿ ಫ್ಲೋಯಮ್ ಸೀವ್ ಟ್ಯೂಬ್ ಸೆಲ್ಸ್ಗಳಲ್ಲಿ ನ್ಯೂಕ್ಲಿಯಸ್ ಅನ್ನುವಂಥದ್ದು ಲ್ಯಾಕಿಂಗ್ ಆಗಿರುತ್ತೆ. ಓಕೆ,
ಸರಿ. ಮತ್ತೆ ನಾವು ನ್ಯೂಕ್ಲಿಯರ್ ಮ್ಯಾಟ್ರಿಕ್ಸ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ಆಲ್ರೆಡಿ ನಾವು ನೋಡಿದ್ವಿ, ಅದರಲ್ಲಿ ನ್ಯೂಕ್ಲಿಯೋಲಸ್ ಮತ್ತೆ ಕ್ರೊಮ್ಯಾಟಿನ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸರಿ. ಇನ್ನು ನ್ಯೂಕ್ಲಿಯೋಲಸ್ ಅನ್ನುವಂಥದ್ದು ಇಟ್ ಈಸ್ ದ ಸೈಟ್ ಫಾರ್ ರೈಬೋಸೋಮಲ್ RNA ಸಿಂಥಸಿಸ್. RNA ಸಿಂಥಸಿಸ್ಗೆ ಆಕ್ಟಿವ್ ಸೈಟ್ ನ ರೀತಿಯಲ್ಲಿ ನ್ಯೂಕ್ಲಿಯೋಲಸ್ ಕೆಲಸ ಮಾಡುತ್ತೆ. ಸೊ ಈ ರೀತಿ ರೈಬೋಸೋಮಲ್ RNA ರಿಲೇಟೆಡ್ ಟು ರೈಬೋಸೋಮ್ ರಿಲೇಟೆಡ್ ಟು ಪ್ರೋಟೀನ್ ಸಿಂಥಸಿಸ್. ಓಕೆ, ಸೊ ಈ ಪ್ರೋಟೀನ್ ಸಿಂಥಸಿಸ್ ಜಾಸ್ತಿ ಆಕ್ಟಿವ್ ಆಗಿ ನಡೆಯುವಂತ ಸೆಲ್ಸ್ಗಳಲ್ಲಿ, ಸೆಲ್ಸ್ ಆಕ್ಟಿವ್ಲಿ ಕ್ಯಾರಿಂಗ್ ಔಟ್ ಪ್ರೋಟೀನ್ ಸಿಂಥಸಿಸ್ ಆದ್ರೆ ನಮ್ಮ ನ್ಯೂಕ್ಲಿಯೋಲಸ್ ಅನ್ನುವಂಥದ್ದು ಲಾರ್ಜರ್ ಆಗಿರುತ್ತೆ ಮತ್ತೆ ಮೋರ್ ನ್ಯೂಮರಸ್ ಆಗಿರುತ್ತೆ, ಜಾಸ್ತಿ ನಂಬರ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಮೋರ್ ನ್ಯೂಮರಸ್ ಪ್ಲೂರಲ್ ಆಗಿರೋದ್ರಿಂದ ನ್ಯೂಕ್ಲಿಯೋಲೈ ಅಂತ ಕರಿತಾ ಇದೀವಿ. ಓಕೆ, ಆಕ್ಟಿವ್ ಪ್ರೋಟೀನ್ ಸಿಂಥಸಿಸ್ ಅನ್ನ ನಡೆಯುವಂತ ಸೆಲ್ಸ್ ಗಳಲ್ಲಿ ಈ ನ್ಯೂಕ್ಲಿಯೋಲೈ ಅನ್ನುವಂಥದ್ದು ಲಾರ್ಜ್ ಮತ್ತೆ ಮೋರ್ ನಂಬರ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ, ಸರಿ. ಆಮೇಲೆ ನೆಕ್ಸ್ಟ್ ನಾವು ಡ್ಯೂರಿಂಗ್ ಸೆಲ್ ಡಿವಿಷನ್ ಅಲ್ಲಿ ಇಂಟರ್ಫೇಸ್ ಫಾರ್ಮ್ ಅಲ್ಲಿ ಕ್ರೊಮ್ಯಾಟಿನ್ ಫೈಬರ್ಸ್ ಗಳಾಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಸೆಲ್ ಡಿವಿಷನ್ ನಡೆಯುವಂತ ಟೈಮಲ್ಲಿ ಕ್ರೊಮ್ಯಾಟಿನ್ಸ್ ಗಳು ಕಂಡೆನ್ಸ್ ಆಗುತ್ತೆ, ಗೆಟ್ಸ್ ಕಂಡೆನ್ಸ್ ಟು ಫಾರ್ಮ್ ಕ್ರೋಮೋಸೋಮ್ಸ್ ಗಳಾಗಿ ಕಂಡೆನ್ಸ್ಡ್ ಆಗುತ್ತೆ. ಈ ಕ್ರೋಮೋಸೋಮ್ಸ್ ಗಳು ಅನ್ನುವಂಥದ್ದು ಹ್ಯೂಮನ್ಸ್ ನ ಕೇಸಲ್ಲಿ 23 ಪೇರ್ಸ್ ಅಥವಾ 46 ಇನ್ ನಂಬರ್ ಅಂತ ನಾವು ಹೇಳ್ಬೋದು. ಓಕೆ, 46 ಕ್ರೋಮೋಸೋಮ್ಸ್ ಗಳಿರುತ್ತೆ, ಅದು 23 ಜೋಡಿಗಳು ಪೇರ್ ಆಗಿ ಪ್ರೆಸೆಂಟ್ ಆಗಿರುತ್ತೆ ಹ್ಯೂಮನ್ಸಿನ ಕೇಸಲ್ಲಿ. ನಮ್ಮ ಸೆಲ್ ಡಿವಿಷನ್ ನಡಿಬೇಕಾದ್ರೆ, ಸೆಲ್ ಡಿವಿಷನ್ ಅಲ್ಲಿ ನ್ಯೂಕ್ಲಿಯರ್ ಡಿವಿಷನ್ ನಡಿಬೇಕಾದರೆ ಸೊ ಆ ಕ್ರೊಮ್ಯಾಟಿನ್ ಅನ್ನುವಂಥದ್ದು ಕಂಡೆನ್ಸ್ ಆಗಿ ಕ್ರೋಮೋಸೋಮ್ಗಳಾಗಿ ಸಪರೇಟ್ ಆಗೋಗುತ್ತೆ. ಓಕೆನಾ, ಸರಿ. ಸೊ ಈ ಕ್ರೊಮ್ಯಾಟಿನ್ ಅಲ್ಲಿ ಏನೇನಿರುತ್ತೆ, DNA ಇರುತ್ತೆ, ಸಮ್ ಬೇಸಿಕ್ ಪ್ರೋಟೀನ್ಸ್ ಗಳು ಇರುತ್ತೆ ಕಾಲ್ಡ್ ಹಿಸ್ಟೋನ್ಸ್. ಓಕೆ, ಸೊ DNA ಅನ್ನುವಂಥದ್ದು ಅಸಿಡಿಕ್ ಪ್ರಾಪರ್ಟಿ ಇರೋದ್ರಿಂದ ಅದನ್ನ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸೊ ಬೇಸಿಕ್ ಪ್ರೋಟೀನ್ಸ್ ಗಳು ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ, ಸೊ ಅಸಿಡಿಕ್ ಆಗಿರೋದ್ರಿಂದ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ, ಬೇಸಿಕ್ ಪ್ರೋಟೀನ್ಸ್ ಗಳು ಒಂದ್ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಇದೆರಡು ಸಹ ಬ್ಯಾಲೆನ್ಸ್ ಔಟ್ ಆಗ್ಲಿಕ್ಕೆ ಜೊತೆಗೆ ಅದು ಕೂತ್ಕೊಂಡಿರುತ್ತೆ. ಆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇರುವಂತ ಬೇಸಿಕ್ ಪ್ರೋಟೀನ್ಸ್ ಗಳನ್ನೇ ನಾವು ಹಿಸ್ಟೋನ್ಸ್ ಅಂತ ಕರೆಯುವಂತದ್ದು. ಹಿಸ್ಟೋನ್ಸ್ ಗಳ ಜೊತೆಗೆ ನಾನ್ ಹಿಸ್ಟೋನ್ ಆದಂತಹ ಪ್ರೋಟೀನ್ಸ್ ಗಳು ಸಹ ಪ್ರೆಸೆಂಟ್ ಆಗಿರುತ್ತೆ, ಜೊತೆಗೆ RNA ಸಹ ಪ್ರೆಸೆಂಟ್ ಆಗಿರುತ್ತೆ ನಮ್ಮ ಕ್ರೊಮ್ಯಾಟಿನ್ ನಲ್ಲಿ. ಓಕೆ, ದೆನ್ ಅ ಸಿಂಗಲ್ ಹ್ಯೂಮನ್ ಸೆಲ್ ಕಂಟೈನ್ಸ್ ಅಪ್ರಾಕ್ಸಿಮೇಟ್ಲಿ 2 ಮೀಟರ್ ಲಾಂಗ್ ಥ್ರೆಡ್ ಆಫ್ DNA ಡಿಸ್ಟ್ರಿಬ್ಯೂಟೆಡ್ ಇನ್ ಟು ಆಲ್ ದ 46 ಕ್ರೋಮೋಸೋಮ್ಸ್. ಓಕೆನಾ, ಸೊ ಅಮಾಂಗ್ ಇಟ್ಸ್ 46 ಕ್ರೋಮೋಸೋಮ್ಸ್, ಹ್ಯೂಮನ್ಸ್ ಅಲ್ಲಿ 46 ಅಥವಾ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತಲ್ವಾ. ಸೊ ಇದರಲ್ಲಿ ನಮ್ಮ DNA ಏನಿದೆಯಲ್ಲ ಅದರಲ್ಲಿರುವಂತಹ ಎಲ್ಲಾ DNA ನಾವು ಹೊರಗಡೆ ತೆಗೆದು ಎಂಡ್ ಟು ಎಂಡ್ ನಾವು ಕನೆಕ್ಟ್ ಮಾಡ್ತಾ ಹೋದ್ರೆ ನಮಗೊಂದು 2 ಮೀಟರ್ ಉದ್ದ ಇರುವಂತ ಥ್ರೆಡ್ ನಮಗೆ ಸಿಗುತ್ತೆ, DNA ಥ್ರೆಡ್ ನಮಗೆ ಸಿಗುತ್ತೆ ಅಂತ ಹೇಳ್ಕೊಂಡು. ಓಕೆನಾ, ಸೊ ಒಂದು 2 ಮೀಟರ್ ಲಾಂಗ್ ಥ್ರೆಡ್ ಆಫ್ DNA ಇರುತ್ತೆ, ಅದು ಡಿಸ್ಟ್ರಿಬ್ಯೂಟ್ ಆಗಿದೆ ಈ 23 ಪೇರ್ಸ್ ಆರ್ 46 ಕ್ರೋಮೋಸೋಮ್ಸ್ ಅಲ್ಲಿ ಹ್ಯೂಮನ್ ಸೆಲ್ ನ ಕೇಸಲ್ಲಿ. ಓಕೆ, ಸರಿ. ದೆನ್ ನಾವು ಕ್ರೋಮೋಸೋಮ್ಸ್ ಗಳಿಗೆ ಹೋಗೋಣ. ಓಕೆ, ಸೊ ಈಚ್ ಕ್ರೋಮೋಸೋಮ್ ಎಸೆನ್ಷಿಯಲಿ ಹ್ಯಾಸ್ ಅ ಪ್ರೈಮರಿ ಕನ್ಸ್ಟ್ರಿಕ್ಷನ್ ಪ್ರೆಸೆಂಟ್ ಆಗಿರುತ್ತೆ, ಸೆಂಟ್ರೋಮಿಯರ್ ಅಂತ ಕರಿತೀವಿ. ಓಕೆನಾ, ಸೊ ಆಲ್ ಕ್ರೋಮೋಸೋಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ರೋಮೋಸೋಮ್ಗಳಲ್ಲೂ ನಮಗೊಂದು ಪ್ರೈಮರಿ ಕನ್ಸ್ಟ್ರಿಕ್ಷನ್ ನೋಡಬಹುದು. ಓಕೆನಾ, ಸೊ ಒಂದು ಪ್ರೈಮರಿ ಕನ್ಸ್ಟ್ರಿಕ್ಷನ್ ಇರುವಂತ ಏರಿಯಾನ ನಾವು ನೋಡಬಹುದು. ಈ ಏರಿಯಾನ ಬೇಸಿಕಲಿ ನಾವು ಸೆಂಟ್ರೋಮಿಯರ್ ಅಂತ ಕರೆಯೋಣ. ಈ ಸೆಂಟ್ರೋಮಿಯರ್ ಅಲ್ಲಿ ನಮಗೆ ಡಿಸ್ಕ್ ಶೇಪ್ಡ್ ಆದಂತಹ ಸ್ಟ್ರಕ್ಚರ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ, ಅದನ್ನೇ ನಾವು ಕೈನೆಟೋ ಕೋರ್ ಅಂತ ಕರಿತೀವಿ. ನಾವು ನ್ಯೂಕ್ಲಿಯರ್ ಡಿವಿಷನ್ ನಡಿಬೇಕಾದ್ರೆ ಮೆಟಾಫೇಸ್ ಅನಾಫೇಸ್ ಸ್ಟೇಜ್ ಗಳಲ್ಲೆಲ್ಲ ಸ್ಪಿಂಡಲ್ ಫೈಬರ್ಸ್ ಗಳು ಬಂದು ಕ್ರೋಮೋಸೋಮ್ಸ್ ಗೆ ಅಟ್ಯಾಚ್ ಆಗ್ಬೇಕಲ್ವಾ. ಸೊ ಅಟ್ಯಾಚ್ ಆಗ್ಬೇಕಾದ್ರೆ ಕೈನೆಟೋ ಕೋರ್ ಗೆ ಬಂದ ಸ್ಪಿಂಡಲ್ ಫೈಬರ್ಸ್ ಗಳು ಅಟ್ಯಾಚ್ ಆಗುವಂತದ್ದು. ಓಕೆನಾ, ಸೊ ಪ್ರೈಮರಿ ಕನ್ಸ್ಟ್ರಿಕ್ಷನ್ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ಸ್ ಗಳಲ್ಲಿ ಕೆಲವೊಂದು ಕ್ರೋಮೋಸೋಮ್ಸ್ ಗಳಲ್ಲಿ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಸಹ ಇರುತ್ತೆ, ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ಸೊ ಸೆಂಟ್ರೋಮಿಯರ್ ಹೋಲ್ಡ್ಸ್ 2 ಕ್ರೊಮ್ಯಾಟಿಡ್ಸ್ ಆಫ್ ಅ ಕ್ರೋಮೋಸೋಮ್ ಅನ್ನ ಹೋಲ್ಡ್ ಮಾಡುತ್ತೆ ಬೇಸಿಕಲಿ ಸೆಂಟ್ರೋಮಿಯರ್ ಅನ್ನುವಂಥದ್ದು. ಓಕೆ, ಸೊ ಆನ್ ಸೈಡ್ಸ್ ಆಫ್ ದ ಸೆಂಟ್ರೋಮಿಯರ್ ಡಿಸ್ಕ್ ಶೇಪ್ಡ್ ಅಂತ ಸ್ಟ್ರಕ್ಚರ್ಸ್ ಇರುತ್ತೆ, ದಟ್ ಈಸ್ ಕೈನೆಟೋಕೋರ್ಸ್. ಕೈನೆಟೋಕೋರ್ಸ್ ಗಳು ನ್ಯೂಕ್ಲಿಯರ್ ಡಿವಿಷನ್ ನ ಮೆಟಾಫೇಸ್ ಅನಾಫೇಸ್ ಸ್ಟೇಜ್ ಎಲ್ಲ ಸ್ಪಿಂಡಲ್ ಫೈಬರ್ಸ್ ಗಳು ಬಂದು ಕ್ರೋಮೋಸೋಮ್ಸ್ ಗೆ ಅಟ್ಯಾಚ್ ಆಗ್ಲಿಕ್ಕೆ ಇರುವಂತ ಡಿಸ್ಕ್ ಶೇಪ್ಡ್ ಅಂತ ಸ್ಟ್ರಕ್ಚರ್ ಬೇಸಿಕಲಿ ಕೈನೆಟೋಕೋರ್ಸ್ ಅನ್ನುವಂಥದ್ದು. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಾವು ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್ ನ ಪೊಸಿಷನ್ ನ ಬೇಸಿಸ್ ಅಲ್ಲಿ ನಾವು ಕ್ರೋಮೋಸೋಮ್ಸ್ ಗಳನ್ನ 4 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಕೊಬಹುದು. ಅದನ್ನು ನಾವು ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋ ಅಂಡ್ ದೆನ್ ಟೀಲೋಸೆಂಟ್ರಿಕ್ ಅಂತ ಕರಿತೇವೆ. ಓಕೆನಾ, ಸೊ ಒಂದೊಂದನ್ನೇ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ಮೆಟಾಸೆಂಟ್ರಿಕ್ ಅಲ್ಲಿ ಸೆಂಟ್ರೋಮಿಯರ್ ಹೆಚ್ಚು ಕಮ್ಮಿ ಮಿಡಲ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ವಿತ್ 2 ಈಕ್ವಲ್ ಆರ್ಮ್ಸ್ ಅನ್ನುವಂಥದ್ದು. ಓಕೆ, ಸೊ ನಮ್ಮ ಸೆಂಟ್ರೋಮಿಯರ್ ಮಧ್ಯದಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಸೊ ನಮಗೆ ಈಕ್ವಲ್ ಲೆಂತ್ ಅಲ್ಲಿರುವಂತ ಹೆಚ್ಚು ಕಮ್ಮಿ ಈಕ್ವಲ್ ಲೆಂತ್ ಅಲ್ಲಿರುವಂತ ಆರ್ಮ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಕರೆಕ್ಟ್ ಮಿಡಲ್ ಅಲ್ಲಿ ಬಂದು ಕುತ್ಕೊಂಡಿರೋದ್ರಿಂದ ಎರಡು ಕಡೆ ಈಕ್ವಲ್ ಆಗಿರುವಂತ ಆರ್ಮ್ಸ್ ಗಳು, ಈಕ್ವಲ್ ಲೆಂತ್ ಅಲ್ಲಿರುವಂತ ಆರ್ಮ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ
ಮೆಟಾಸೆಂಟ್ರಿಕ್ ನ ಕೇಸಲ್ಲಿ. ಸಬ್ ಮೆಟಾಸೆಂಟ್ರಿಕ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಮೆಟಾಸೆಂಟ್ರಿಕ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರ್ಬೋದು. ಈ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರೋದ್ರಿಂದ ನಮಗೆ ಒಂದು ಶಾರ್ಟ್ ಆರ್ಮ್ ಮತ್ತೆ ಒಂದು ಲಾಂಗ್ ಆರ್ಮ್ ಅನ್ನ ನೋಡ್ಲಿಕ್ಕೆ ಸಿಗುವಂತದ್ದು. ಓಕೆ, ಸೊ ಮೆಟಾಸೆಂಟ್ರಿಕ್ ನ ಕೇಸಲ್ಲಿ ನಮಗೆ ಕ್ರೊಮ್ಯಾಟಿಡ್ ಅಂತ ಒಂದು ಸ್ವಲ್ಪ ಶಾರ್ಟ್ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಲಾಂಗ್ ಆಗಿರ್ಬೋದು ಸಬ್ ಮೆಟಾಸೆಂಟ್ರಿಕ್ ನ ಕೇಸಸ್ ಅಲ್ಲಿ. ಓಕೆ, ಸೊ ಇನ್ನು ಆಕ್ರೋಸೆಂಟ್ರಿಕ್ ನ ಕೇಸಸ್ ಅಲ್ಲಿ ಒಂದು ಆರ್ಮ್ ಅನ್ನುವಂಥದ್ದು ಈ ಸೆಂಟರ್ ಇಂದ ಇನ್ನು ಬಹಳ ದೂರ ಅದು ಹೋಗಿ ಸೆಂಟ್ರೋಮಿಯರ್ ಇರೋದ್ರಿಂದ ಒಂದು ಎಕ್ಸ್ಟ್ರೀಮ್ಲಿ ಶಾರ್ಟ್ ಅಂತ ಆರ್ಮ್ ಸಿಗುತ್ತೆ, ಮತ್ತೊಂದು ಎಕ್ಸ್ಟ್ರೀಮ್ಲಿ ಲಾಂಗ್ ಆದಂತ ಆರ್ಮ್ ಸಿಗುತ್ತೆ. ವೆರಿ ಲಾಂಗ್ ಆರ್ಮ್ ಮತ್ತೆ ಒಂದು ಎಕ್ಸ್ಟ್ರೀಮ್ಲಿ ಶಾರ್ಟ್ ಆರ್ಮ್ ನಮಗೆ ಸಿಗುತ್ತೆ. ಓಕೆ, ಸೊ ಆಕ್ರೋಸೆಂಟ್ರಿಕ್ ನ ಕೇಸಸ್ ಅಲ್ಲಿ ಬೇಸಿಕಲಿ ನಮಗೆ ಎಕ್ಸ್ಟ್ರೀಮ್ಲಿ ಶಾರ್ಟ್ ಅಂತ ಆರ್ಮ್ ಸಿಕ್ತು, ಇನ್ನೊಂದು ಲಾಂಗರ್ ಆದಂತ ಆರ್ಮ್ ಅನ್ನ ನಾವು ಆಕ್ರೋಸೆಂಟ್ರಿಕ್ ನ ಕೇಸಸ್ ಅಲ್ಲಿ ನೋಡಬಹುದು. ಇನ್ನು ಟೀಲೋಸೆಂಟ್ರಿಕ್ ನ ಕೇಸಲ್ಲಿ ಟರ್ಮಿನಲಿ ಪ್ರೆಸೆಂಟ್ ಇರುತ್ತೆ, ಆಲ್ಮೋಸ್ಟ್ ಅಟ್ ದ ಎಂಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಸೆಂಟ್ರೋಮಿಯರ್ ಅನ್ನೋದು ಆಲ್ಮೋಸ್ಟ್ ಅಟ್ ದ ಎಂಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಟೀಲೋಸೆಂಟ್ರಿಕ್ ನ ಕೇಸಸ್ ಅಲ್ಲಿ ಓಕೆ ಆಲ್ಮೋಸ್ಟ್ ಅಟ್ ಎಂಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಸ್ವಲ್ಪ ಸಣ್ಣದಿದೆ ಅನ್ನೋದು ಬರ್ಬೋದು. ಸೊ ಆಲ್ಮೋಸ್ಟ್ ಟರ್ಮಿನಲ್ ಅಂದ್ರೆ ಎಂಡ್ ಪೋರ್ಷನ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಟೀಲೋಸೆಂಟ್ರಿಕ್ ನ ಕೇಸಸ್ ಅಲ್ಲಿ. ಓಕೆ, ಸೊ ಸ್ಕಿಮ್ಯಾಟಿಕಲಿ ನಾವಿಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. ಓಕೆ, ಸೊ ಮೆಟಾಸೆಂಟ್ರಿಕ್ ನ ಕೇಸ್ಗಳಲ್ಲಿ ಆಲ್ಮೋಸ್ಟ್ ಈಕ್ವಲ್ ಅಂತಲ್ಲಿರುವಂತಹ ಆರ್ಮ್ಸ್ ಗಳು ಎರಡು ಸೈಡ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಬ್ ಮೆಟಾಸೆಂಟ್ರಿಕ್ ನ ಕೇಸಲ್ಲಿ ಒಂದು ಸ್ವಲ್ಪ ಸೆಂಟ್ರಿಂದ ಆ ಕಡೆಯಿಂದ ಈ ಕಡೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಶಾರ್ಟರ್ ಒಂದು ಸ್ವಲ್ಪ ಲಾಂಗರ್ ಆದಂತ ಆರ್ಮ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆಕ್ರೋಸೆಂಟ್ರಿಕ್ ಅಲ್ಲಿ ಆರ್ಮ್ ಸೆಂಟರ್ ಇಂದ ಬಹಳ ದೂರ ಹೋಗಿ ಕುತ್ಕೊಂಡಿರೋದ್ರಿಂದ ಎಕ್ಸ್ಟ್ರೀಮ್ಲಿ ಶಾರ್ಟ್ ಆರ್ಮ್ ಮತ್ತೆ ಎಕ್ಸ್ಟ್ರೀಮ್ಲಿ ಲಾಂಗ್ ಆರ್ಮ್ ನಮಗೆ ನೋಡೋಕೆ ಸಿಗುತ್ತೆ. ವೆರಿ ಲಾಂಗ್ ಆರ್ಮ್ ದೆನ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ಆರ್ಮ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ. ಟೀಲೋಸೆಂಟ್ರಿಕ್ ಕೇಸಲ್ಲಿ ಆಲ್ಮೋಸ್ಟ್ ಟರ್ಮಿನಲ್ ಪೊಸಿಷನ್ ಅಲ್ಲಿ ಹೋಗಿ ಕುತ್ಕೊಂಡಿರುತ್ತೆ ಸೆಂಟ್ರೋಮಿಯರ್ ಅನ್ನುವಂಥದ್ದು. ಓಕೆನಾ, ಸರಿ. ಸೊ ಇಲ್ಲಿ ನಾವು ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಅನ್ನ ನೋಡಬಹುದು. ಸೊ ಈ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಏನಿದೆಯಲ್ಲ, ಸೊ ಈ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಅನ್ನುವಂಥದ್ದು ಕ್ರೋಮೋಸೋಮಿನ ನಾನ್ ಸ್ಟೇನಿಂಗ್ ಆದಂಥ ಪೋರ್ಷನ್ಸ್ ಆಗಿರುತ್ತೆ. ಓಕೆನಾ, ಸೊ ನಾನ್ ಸ್ಟೇನಿಂಗ್ ಆದಂಥ ಪೋರ್ಷನ್ಸ್ ಯಾಕಾಗೋದು ಅಂತ ಹೇಳಿದ್ರೆ ಈ ಪೋರ್ಷನ್ಸ್ ಒಂದು ಸ್ವಲ್ಪ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಸೊ ಸ್ಟೇನ್ ಅನ್ನು ಅಷ್ಟು ಚೆನ್ನಾಗಿ ಪಿಕಪ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ನಾನ್ ಸ್ಟೇನಿಂಗ್ ಆದಂಥ ಪೋರ್ಷನ್ಸ್ಗಳು ಕನ್ಸ್ಟ್ರಿಕ್ಷನ್ ನ ತೋರಿಸಿ ಇಲ್ಲಿಂದ ಬರುವಂಥ ಸೆಗ್ಮೆಂಟ್ ನಾವು ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಓಕೆ, ಈ ಸ್ಯಾಟಲೈಟ್ ಅನ್ನುವಂಥದ್ದು ಆ ಕನ್ಸ್ಟ್ರಿಕ್ಷನ್ ಇಂದ ಬರೋದ್ರಿಂದ ಬೇಸಿಕಲಿ ಒಂದು ಸ್ಮಾಲ್ ಸೆಗ್ಮೆಂಟ್ ನ ರೀತಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ, ಸೊ ದೆನ್ ಸ್ಯಾಟಲೈಟ್ಸ್ ಅನ್ನುವಂಥದ್ದು ಇನ್ನೊಮ್ಮೆ ನೋಡೋದಾದ್ರೆ ಸ್ಯಾಟಲೈಟ್ ಅನ್ನುವಂಥದ್ದು ಕೆಲವೊಂದು ಕ್ರೋಮೋಸೋಮ್ಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಫ್ಯೂ ಕ್ರೋಮೋಸೋಮ್ಸ್ ಹ್ಯಾವ್ ನಾನ್ ಸ್ಟೇನಿಂಗ್ ಆದಂತ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ಸ್ ಇರುತ್ತೆ. ಆ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಅನ್ನುವಂಥದ್ದು ಫಿಕ್ಸ್ಡ್ ಅಂತ ಲೊಕೇಶನ್, ಅದಾയത് ಕಾನ್ಸ್ಟೆಂಟ್ ಲೊಕೇಶನ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಪ್ರೆಸೆಂಟ್ ಆಗಿದ್ದು ಅದೊಂದು ಸಣ್ಣ ಫ್ರಾಗ್ಮೆಂಟಿನ ಅಪಿಯರೆನ್ಸ್ ಅನ್ನ ತೋರಿಸುತ್ತೆ. ಅದನ್ನೇ ನಾವು ಸ್ಯಾಟಲೈಟ್ ಅಂತ ಕರೆಯುವಂಥದ್ದು. ಓಕೆನಾ, ಸೊ ಇಲ್ಲಿ ನಾವು ಇನ್ನೊಮ್ಮೆ ಅದನ್ನ ನೋಡ್ಬೋದು ಡಯಾಗ್ರಾಮ್ ಅಲ್ಲಿ ಬೇಕಿದ್ರೆ. ಸೊ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಇಂದ ನಮ್ಮ ಸ್ಯಾಟಲೈಟ್ ಅನ್ನುವಂಥದ್ದು ಒಂದು ಸ್ಮಾಲ್ ಸೆಗ್ಮೆಂಟ್ ನ ರೀತಿಯಲ್ಲಿ ಫ್ರಾಗ್ಮೆಂಟ್ ನ ರೀತಿಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಫ್ರಮ್ ದ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ನ ಪೊಸಿಷನ್ ಇಂದ ಬೇಸಿಕಲಿ. ಓಕೆನಾ, ಸೊ ಹಾಗಾದ್ರೆ ನಮ್ಮ ಇವತ್ತಿನ ನ್ಯೂಕ್ಲಿಯಸ್ ಚಾಪ್ಟರ್ ಅನ್ನುವಂಥದ್ದು ನಿಮಗೆ ನ್ಯೂಕ್ಲಿಯಸ್ ನ ಟಾಪಿಕ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇದೇ ರೀತಿಯಂತ ಟಾಪಿಕ್ ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನಿಮಗೆ ರೆಗ್ಯುಲರ್ಲಿ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಮ್ಮ ಪಾಠ ಮಾಡುವಂತ ಸ್ಲೈಡ್ಸ್ ಗಳೆಲ್ಲ ನಿಮಗೆ ಬೇಕಿದೆ ಅಂತ ಹೇಳಿದ್ರೆ ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ. ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿಕೊಂಡು ನಮ್ಮ ಸ್ಲೈಡ್ಸ್ ಗಳನ್ನೆಲ್ಲ ನೀವು ಕಮ್ಯುನಿಟಿ ಚಾನಲ್ಗೆ ಜಾಯ್ನ್ ಆಗ್ಬಿಟ್ಟು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ, ಸೊ ಹಾಗಿದ್ರೆ ಥ್ಯಾಂಕ್ ಯು.